ಆಕಾಶವಾಣಿ ಭದ್ರಾವತಿ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ಚೈತ್ರವನ ಕಾರ್ಯಕ್ರಮದಲ್ಲಿ ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ. ಹಂಸಧ್ವಜ ತನ್ನ ತಾಯಿಯ ಆಶೀರ್ವಾದವನ್ನು ಪಡಿಬೇಕು ಅಂಥೇಳಿ ತಾಯಿಯ ಬಳಿಗೆ ಬಂದಿದ್ದಾನೆ. ಮಾತೆಯ ಅಡಿಗೆ ಎರಗಿಬಿಟ್ಟು, ಅಮ್ಮ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ, ಆಶೀರ್ವಾದ ಮಾಡು. ಅರ್ಜುನನ ಮೈ ಕೃಷ್ಣನ ಮೈ ಬೇರೆ ಅಲ್ಲ. ಅರ್ಜುನನ ಅಂದರೆ ಇಲ್ಲಿ ಅರ್ಜುನ ಅಂದರೆ ಕೈ ಅಂತ, ಕೃಷ್ಣ ಮೈ. ಅರ್ಜುನನನ್ನು ನಾನು ಹಿಡಿದಿಟ್ಕೊಂಡ್ಬಿಟ್ರೆ, ಅವನೊಂದಿಗೆ ಯುದ್ಧವನ್ನು ಮಾಡಿದರೆ, ಅವನನ್ನು ಗೆದ್ದರೆ ಕೃಷ್ಣ ತಾನೇ ಬರ್ತಾನೆ, ನಮ್ಮ ಮುಂದೆ ಕಾಣಿಸಿಕೊಳ್ತಾನೆ. ನಾನು ಹರಿಗೆ ವಿಮುಖನಾಗೋದಿಲ್ಲ, ಅವನೊಂದಿಗೆ ನಾನು ಯುದ್ಧವನ್ನು ಮಾಡ್ತೇನೆ. ಅಮ್ಮ, ನಾನು ಕೃಷ್ಣನ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ ಅಂಥೇಳಿ ತಾಯಿಯ ಮುಂದೆ ಪ್ರತಿಜ್ಞೆಯಿಂದ ಮಾಡ್ತಾ ಇದ್ದಾನೆ. ಕರುವನೆಳಗಂದಿ ತಾನರಸಿಕೊಂಡ ಈ ತರ್ಪತೆರದಿಂದ ಬಂದ ಪಮ್ಮುರಗರಂ ಪಾರ್ಥನೆಡೆಗೆ. ಕರುವನೆಳಗಂದಿ ತಾನರಸಿಕೊಂಡ ಈ ತರ್ಪತೆರದಿಂದ ಬಂದ ಪಮ್ಮುರಗರಂ ಪಾರ್ಥನೆಡೆಗೆ. ಅರಿವೆನಿದು ನಿಶ್ಚಯಂ ಮಗನೇ, ನೀನಾಹರಿಗೆ ವಿಮುಖನಾದೊಡೆತನನು. ನೀನಾಹರಿಗೆ ವಿಮುಖನಾದೊಡೆ ತನ್ನನು ಜರಿವರಿಕ್ಕೆಲದ ಬಂಧುಗಳು. ಇನ್ನು ಸಮರದೊಳ್ ನೆರೆ ಕೃಷ್ಣನಂ ಗೆಲ್ವರುಂಟೆ. ಸಾಕು ಎನ್ನೊಡಲ ಮರುಕಮಂ ಬಿಟ್ಟೆನು, ಅವನಂ ಕಂಡ ಬಳಿಕ ಹಿಮ್ಮೆಟ್ಟದಿರ್ ಪೋಗೆಂದಳು. ಆಗ ತಾಯಿ ಹೇಳ್ತಾ ಇದ್ದಾಳೆ, ಕರುವನು ಎಳಗಂದಿ ತಾನು ಅರಸಿಕೊಂಡ ಐತರ್ಪತೆರದಿಂದ ಅಂತ. ಹೊಸದಾಗಿ ಕರು ಹಾಕಿರ್ತಕ್ಕಂಥ ಹಸು ಕರುವನ್ನು ಯಾವ ರೀತಿ ಹುಡುಕಿಕೊಂಡು ಹೋಗುತ್ತೋ ಆ ರೀತಿ ಕೃಷ್ಣ ಯಾವಾಗಲೂ ಅರ್ಜುನನನ್ನು ಹುಡುಕ್ತಾ ಇರ್ತಾನೆ ಅಂತ. ಅರ್ಜುನನ ಬಳಿಯಲ್ಲೇ ಇರೋದಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಬಂದೇ ಬರ್ತಾನೆ. ನೀನು ಅರ್ಜುನನನ್ನು ಸೋಲಿಸಿದರೆ, ಪಾರ್ಥನಲ್ಲಿ ನೀನು ಯುದ್ಧವನ್ನು ಮಾಡಿದರೆ ಕೃಷ್ಣ ತಾನೇ ಬರ್ತಾನೆ. ಆದರೆ ಮಗನೇ, ನೀನು ಕೃಷ್ಣನನ್ನು ನೋಡಿದ ಮೇಲೆ ಏನು ಮಾಡಿದರೂ ಕೂಡ ಹಿಂಜರಿಬೇಡ, ಹಿಂದಕ್ಕೆ ಬರಬೇಡ, ಬೆನ್ನನ್ನು ತೋರಿಸಬೇಡ. ಒಂದು ವೇಳೆ ನೀನೇನು ಹಾಗೆ ಮಾಡಿಬಿಟ್ರೆ ಇಕ್ಕೆಲದ ಬಂಧುಗಳು, ನನ್ನ ತವರಿನ ಬಂಧುಗಳು ಜೊತೆಗೂ ನಾನು ಹೊಕ್ಕ ಮನೆಯ ಗಂಡನ ಮನೆಯ ಬಂಧುಗಳು ಇಬ್ಬರೂ ಕೂಡ ನನ್ನನ್ನು ಹೀಯಾಳಿಸ್ತಾರೆ. ಎಂತಹ ಮಗನನ್ನು ಹಡದೆ ನೀನು ಹೇಡಿ ಮಗನನ್ನು ಅಂಥೇಳಿ, ಅಂತಹ ಮಾತಿಗೆ, ಅಂತಹ ಅಪಕೀರ್ತಿಗೆ ನಾನು ಇಷ್ಟಪಡೋದಿಲ್ಲ. ಜೊತೆಗೆ ಕೃಷ್ಣನಂ ನೆರೆ ಗೆಲ್ವರುಂಟೆ, ಕೃಷ್ಣನನ್ನು ಕಂಡ ಮೇಲೆ ನಿನಗೆ ಹೇಗೂ ಗೆಲುವಿಲ್ಲ, ನನಗೆ ಗೊತ್ತು. ಹಾಗಾಗಿ ಎನ್ನೊಡೆಲ ಮರುಕವಂ ಬಿಟ್ಟೆನು ಅಂತ ಹೇಳ್ತಾ ಇದ್ದಾಳೆ. ಎಂತಹ, ಅದಕ್ಕೆ ವೀರಪುತ್ರನನ್ನು ಬಯಸ್ತಕ್ಕಂತಹ ತಾಯಿ ಅಂತ, ತನ್ನ ವೀರಸೂಹು ಅಂತ. ವೀರಸೂಹು ಅಂದರೆ ವೀರ ಮಕ್ಕಳನ್ನು ಪಡೆಯತಕ್ಕಂತಹ ತಾಯಿ. ಯುದ್ಧದಲ್ಲಿ ನನ್ನ ಮಗ ಪ್ರಾಣವನ್ನು ಕೊಡಲಿ ಅಂಥೇಳಿ ಬಯಸ್ತಕ್ಕಂತಹ ತಾಯಂದಿರಂತೆ. ಅಂತಹ ತಾಯಿ ಹೇಳ್ತಾ ಇದ್ದಾಳೆ, ನನ್ನ ಮನಸ್ಸಿನ ಮರುಕವನ್ನು ಬಿಟ್ಟುಬಿಟ್ಟೆ, ನನ್ನ ಮಗ ಅನ್ನತಕ್ಕಂಥ ಭಾವನೆಯನ್ನು ಬಿಟ್ಟುಬಿಡ್ತೀನಿ. ನೀನು ಕೃಷ್ಣನನ್ನು ನೋಡಿದ ಮೇಲೆ ನಿನಗೆ ಮುಕ್ತಿಯೇ ಖಂಡಿತ. ಹಾಗಾಗಿ ಧೈರ್ಯದಿಂದ ಯುದ್ಧವನ್ನು ಮಾಡು, ಯುದ್ಧದಲ್ಲಿ ಹಿಮ್ಮೆಟ್ಟಬೇಡ, ಹೊರಡು ಅಂಥೇಳಿ ಮಗನನ್ನು ಧೈರ್ಯವನ್ನು ಕೊಟ್ಟು ಕಳಿಸ್ತಾ ಇದ್ದಾಳೆ. ಎಂದೊಡೆ ಎಲೆ ತಾಯೇ ಕೇಳ್, ಚಕ್ರಿಗೆ ವಿಮುಖನಾಗಿ ಬಂದೆನಾದೊಡೆ, ನಿನ್ನ ಗರ್ಭದಿಂದು ದಯಿಸಿದ ನಂದನನೇ, ಹಂಸಧ್ವಜನ ಕುಮಾರನೇ, ಮೇಣು ಹರಿಕಿಂಕರನೇ, ವೀರನೇ, ಕೊಂದಪೆಂ ಪಾರ್ಥನ ಪತಾಕಿನಿಯನು, ಅವನದಟನಂದಗೆಡಿಸುವೆನು, ಎನ್ನ ವಿಕ್ರಮವನು ಅಚ್ಯುತನ ಮುಂದೆ ತೋರಿಸುವೆನು. ಇನಿತರ ಮೇಲೆ ಸೋ
ಪುಣ್ಯವಶಮೆಂದನು. ಆಗ ಅಮ್ಮ, ನೀನೇನು ಗಾಬರಿಯನ್ನು ಮಾಡಬೇಡ, ನೀನು ಹೆದರಬೇಕಾಗಿಲ್ಲ. ನಾನು ಎಂದೂ ಕೂಡ ಚಕ್ರಿಗೆ ವಿಮುಖನಾಗಿ ಬರತಕ್ಕಂಥವನಲ್ಲ. ಚಕ್ರಿಗೆ ವಿಮುಖನಾಗಿ ಬಂದರೆ ನನ್ನ ಪ್ರತಿಜ್ಞೆಯನ್ನು ಕೇಳು. ನಾನು ನಿನ್ನ ಗರ್ಭದಿಂದ ಉದಯಿಸಿರ್ತಕ್ಕಂತಹ ಕುಮಾರನಲ್ಲ, ನಾನು ಹಂಸಧ್ವಜನ ಮಗನಲ್ಲ, ಜೊತೆಗೆ ಹರಿಯ ಭಕ್ತನಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಒಂದು ವೇಳೆ ನಾನು ಹರಿಗೆ ವಿಮುಖನಾಗಿ ಬಂದುಬಿಟ್ರೆ ನಾನು ಈ ರೀತಿ ಎಲ್ಲ ಸತ್ವವನ್ನು ಕೂಡ ಕಳೆದುಕೊಂಡು ಬಿಡ್ತೇನೆ. ನಾನು ಅಂತಹ ಕೆಲಸವನ್ನು ಮಾಡೋದಿಲ್ಲ. ನಾನು ನಿನ್ನ ಮಗ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಪರಾಕ್ರಮಿಯಾಗಿರ್ತಕ್ಕಂತಹ ಹಂಸಧ್ವಜನ ಮಗ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಾನು ಪಾರ್ಥನ ಸೇನೆಯನ್ನು ನಾಶ ಮಾಡ್ತೇನೆ, ಅರ್ಜುನನ ಆ ಪರಾಕ್ರಮವನ್ನು ಅಂದಗೆಡಿಸ್ತೇನೆ. ಇಷ್ಟೂ ಸೈನ್ಯ ಯುದ್ಧಗಳನ್ನು ಗೆದ್ದುಕೊಂಡು ಬಂದಿರತಕ್ಕಂಥ ಅರ್ಜುನ ಅವನು ಹೊಲಬಿದಪ್ಪಿ ಹೋಗಿಬಿಡಬೇಕು, ಯುದ್ಧದಲ್ಲಿ ಅವನು ನವೆದು ಹೋಗಬೇಕು. ಆ ರೀತಿಯಲ್ಲಿ ಅವನ ಪರಾಕ್ರಮಕ್ಕೆ ಸವಾಲನ್ನು ಒಡ್ಡುತ್ತೇನೆ. ಆನಂತರ ಕೃಷ್ಣ ಬಂದರೆ ಕೃಷ್ಣನ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ. ಇನ್ನು ಸೋಲು ಗೆಲುವು, ಸಾವು ಬದುಕುಗಳು ಇನ್ನು ಹರಿಯ ಇಚ್ಛೆ, ಪುಣ್ಯವಶ, ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದಿಂದ ಏನಾಗುತ್ತೋ ಆಗುತ್ತೆ. ನಾನು ಈ ರೀತಿಯಲ್ಲಿ ನನ್ನ ಪರಾಕ್ರಮವನ್ನು ತೋರ್ತೇನೆ ಅಂಥೇಳಿ ಹೇಳಿ ಹೊರಟ ಆ ಹೊತ್ತಿಗೆ ತಂಗಿಯಾಗಿರ್ತಕ್ಕಂತಹ ಕುವಲೆ ಅಂತನ್ನತಕ್ಕಂಥವಳು ಎದುರಿಗೆ ಬಂದಿದ್ದಾಳೆ. ಅನಿತರೊಳ್ ಕುವಲೆಯೆಂಬವಳೊರುವಳ ಸುಧನ್ವನ ಸಹೋದರಿ ತಂದಳಾರತಿಯನು. ಅನುಜ ಕೇಳು ಅನುವರದೊಳಿಂದು ಶೌರಿಗೆ ವಿಮುಖನಾಗಿ ನೀಂಬಂದೆಯಾದೊಡೆ ಮಾವನ ಮನೆಯೊಳಾಂ ತಲೆ ಎತ್ತಿ ನಡೆವೆನೆಂತು. ಅನುಜ ಅನುವರದೊಳಿಂದು ಶೌರಿಗೆ ವಿಮುಖನಾಗಿ ನೀಂಬಂದೆಯಾದೊಡೆ ಮಾವನ ಮನೆಯೊಳಾಂ ತಲೆ ಎತ್ತಿ ನಡೆವೆನೆಂತು. ಅದರಿಂದ ವನಜಾಕ್ಷನಂ ಮೆಚ್ಚಿಸು ಆಗವದೊಳೆಂದು ಚಂದನದ ನುಣ್ಪಿಟ್ಟು ಕರ್ಪೂರ ವೀಳೆಯಂಗೊಟ್ಟು ಕಳುಹಿದಳ್ ಸೇಸೆದಳಿದು. ಕೈಯಲ್ಲಿ ಮಂಗಳ ದ್ರವ್ಯಗಳ ತಟ್ಟೆಯನ್ನು ಇಟ್ಕೊಂಡಿರ್ತಕ್ಕಂತಹ ಕುವಲೆ ಬಂದು ಆರತಿಯನ್ನು ಬೆಳಗ್ತಾ ಇದ್ದಾಳೆ. ತಮ್ಮ ಅಂಥೇಳಿ ಹೇಳ್ತಾ ಇದ್ದಾಳೆ, ನೀನೇನಾದರೂ ಅನುವರದಳು ಯುದ್ಧದಲ್ಲಿ ಶೌರಿಗೆ ವಿಮುಖನಾಗಿ ಬಂದರೆ, ಕೃಷ್ಣನಿಗೆ ಬೆನ್ನನ್ನು ತೋರಿಸಿ ಬಂದರೆ ನನ್ನ ಪತಿಯ ಮನೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ಅವಹೇಳನ ಮಾಡ್ತಾರೆ, ನಾನು ತಲೆ ಎತ್ತಿ ನಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀನು ಯುದ್ಧದಲ್ಲಿ ಬೆನ್ನನ್ನು ತೋರಿಸಿ ಬರಬೇಡ, ನೀನು ಸೋಲನ್ನು ಒಪ್ಪಿಕೊಳ್ಳಬೇಡ, ಪರಾಕ್ರಮದಿಂದ ಹೋರಾಡು, ಸಾಹಸದಿಂದ ಮೆಚ್ಚಿಬಿಟ್ಟು ಕೃಷ್ಣ ನಿನ್ನನ್ನು ಹೊಗಳಬೇಕು, ಆ ರೀತಿಯಲ್ಲಿ ಯುದ್ಧವನ್ನು ಮಾಡು ಅಂಥೇಳಿ ಹಣೆಗೆ ಚಂದನದ ಬೊಟ್ಟನ್ನು ಇಟ್ಟು ಕರ್ಪೂರದ ವೀಳೆಯವನ್ನು ಕೊಟ್ಟು ಆರತಿಯನ್ನು ಮಾಡಿ ಕಳಿಸಿದ್ದಾಳೆ. ಅವಳಿಗೂ ಕೂಡ ಮಾತನ್ನು ಕೊಟ್ಟಿದ್ದಾನೆ, ಯುದ್ಧದಲ್ಲಿ ನಾನು ಹಿಂಜರಿಯತಕ್ಕಂಥವನಲ್ಲ, ಪರಾಕ್ರಮದಿಂದ ಯುದ್ಧವನ್ನು ಮಾಡಿ ನಾನು ಕೃಷ್ಣ ಅರ್ಜುನರ ಅದಟನ್ನು ಮುರಿತೇನೆ ನಾನು ಅಂಥೇಳಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಆ ರೀತಿ ಪ್ರತಿಜ್ಞೆಯನ್ನು ಮಾಡಿ ಅವಳಿಂದ ಬೀಳ್ಕೊಂಡು ಮುಂದಕ್ಕೆ ಬಂದಿದ್ದಾನೆ. ಮುಂದೆ ಬಂದಾಗ ಅರಸ ಕೇಳ್ ಆ ಸುಧನ್ವಂ ಬಳಿಕ ಜನನಿ ಸೋದರಿಯರಂ ಬೀಳ್ಕೊಂಡು ಪೊರಮಟ್ಟು ತನ್ನ ಮಂದಿರದ ಪೊರೆಗೈತರಲ್ಕೆ ಇದಿರಾಗಿ ಪೊಂದಟ್ಟೆಯೊಳ್ ಸಂಪಗೆಯ ಪೂವನು ಸರಸ ಪರಿಮಳ ಗಂಧ ಕರ್ಪೂರ ವೀಟಿಕೆಯ ನಿರಿಸಿಕೊಂಡು ಒಲವಿಂದ ಬಂದಳು ಅಂಗಜನ ಜಯ ಸಿರಿತಾನೆನಲ್ ಪ್ರಭಾವತಿಯನಿಪ ಅವನ ರಾಣಿ ಸುಶ್ರಾಣಿ ಫಣಿವೇಣಿ. ತನ್ನ ಪತ್ನಿಯನ್ನು ಬೀಳ್ಕೊಡಬೇಕು ಅಂಥೇಳಿ ಪತ್ನಿಗೆ ಹೇಳಿ ಹೊರಡಬೇಕು ಅಂಥೇಳಿ ತನ್ನ ಅಂತಃಪುರದ ಕಡೆಗೆ ಬರ್ತಾ ಇದ್ದಾನೆ. ಆ ಹೊತ್ತಿಗೆ ಅವಳೇ ಒಂದು ಹೊಂದಟ್ಟೆಯಲ್ಲಿ ಸುವರ್ಣದ ತಟ್ಟೆಯಲ್ಲಿ ಸಂಪಿಗೆಯ ಹೂಗಳನ್ನು ಇಟ್ಟುಕೊಂಡು ಮೈಯೆಲ್ಲ ಪರಿಮಳವನ್ನು ಸೂಸ್ತಾ ಇದೆ. ಕರ್ಪೂರದ ವೀಳೆಯವನ್ನು ಆ ತಟ್ಟೆಯಲ್ಲಿ ಇರಿಸಿಕೊಂಡು ಅವಳು ಬರ್ತಾ ಇದ್ದಾಳಂತೆ. ಅವಳು ಹ್ಯಾಕ್ ಕಾಣ್ತಾ ಇದ್ದಾಳೆ ಅಂತಂದರೆ ಅಂಗಜನ ಜಯಸಿರಿ ತಾನೇನೆ, ಮನ್ಮಥನ ಜಯಲಕ್ಷ್ಮಿಯೇ ತಾನು, ಅಂದರೆ ಮನ್ಮಥನನ್ನು ಕೂಡ ಜಯಿಸ್ತಕ್ಕಂತಹ ಆ ಲಕ್ಷ್ಮಿಯಂತೆ ಕಾಣ್ತಾ ಇದ್ದಾಳೆ ಪ್ರಭಾವತಿ ಅಂಥೇಳಿ ಅವನ ಪತ್ನಿ.
ಅವಳು ಬರ್ತಾ ಇದ್ದಾಳೆ. ಹೇಗೆ ಕಾಣ್ತಾ ಇದ್ದಾಳೆ? ಅವನ ರಾಣಿ ಸುಶ್ರೇಡಿ ಸರ್ಪವೇಣಿ ಅಂತ ಕವಿ ಹೇಳ್ತಾ ಇದ್ದಾನೆ. ಅವಳು ದೀರ್ಘವಾಗಿರ್ತಕ್ಕಂತಹ ಆ ಒಂದು ಜಡೆಯನ್ನು ಕಟ್ಕೊಂಡಿದ್ದಾಳೆ. ಆ ಜಡೆ ಹ್ಯಾಕೆ ಕಾಣ್ತಾ ಇದೆ ಅಂದರೆ ಸರ್ಪವೇಣಿಯಂತೆ ಕಾಣ್ತಾ ಇದ್ದಾಳೆ ಅಂತ. ಅಂದರೆ ಮುಂದೆ ಯಾವುದೋ ಒಂದು ಸೂಚನೆಯನ್ನು ಕವಿ ಕೊಡ್ತಾ ಇದ್ದಾನೆ, ಇವನಿಗೆ ಒಂದು ಆಪತ್ತು ಬರುತ್ತೆ ಅಂತ ಹೇಳೋದಕ್ಕೋಸ್ಕರವಾಗಿ. ಆ ನೀಳ ಜಡೆಯನ್ನು ಹಾಕಿಕೊಂಡಿರತಕ್ಕಂಥ ಅವಳು ಅಂಗದನ ಜಯಸಿರಿಯಂತೆ ಅವನ ಮುಂದೆ ಬರ್ತಾ ಇದ್ದಾಳೆ. ಚಂದ್ರಮಂಡಲ ಸದೃಶ ವದನದೆಳನಗೆಯ ಚಂದ್ರಮಂಡಲ ಸದೃಶ ವದನದೆಳನಗೆಯ ನವಚಂದ್ರಿಕೆಯ ನಲ್ಮೇಲುದಿನ ದುಕೂಲಂ ಮೆರೆಯೆ ಚಂದ್ರ ತಿಲಕದ ರಾಗಮು ಚಿತ್ತದನುರಾಗಮಂ ಸೂಚಿಪಂತೆ ಸೊಗಸೇ ಇಂದ್ರನೀಲದ ಮಣಿಯ ಮಿರುಗುವ ಲಲಿತ ಕಾಂತಿ ಸಾಂದ್ರಮಾದವಲ್ ಎಸೆವ ಅಳಕ ಪಾಶದಿಂದ ನಯನೇಂದ್ರಿಯವನು ಉರೆ ಕಟ್ಟಿ ಕೆಡಪದಿರಳು ಎಂಬಿನಂ ರಂಜಿಸಿದಳ ಮೃಗಾಕ್ಷಿ. ಅವಳ ಮುಖದ ಚಂದ್ರಮಂಡಲದಂತೆ ಕಂಡ್ರೆ ಅವಳ ನಗೆ ಎನ್ನತಕ್ಕಂಥದ್ದು ಚಂದ್ರಿಕೆ ಬೆಳದಿಂಗಳಿನಂತೆ ಕಾಣ್ತಾ ಇದೆ. ಅವಳು ಉಟ್ಕೊಂಡಿರತಕ್ಕಂತಹ ಆ ಮೇಲು ವಸ್ತ್ರ ಅದು ಮುಖದಿಂದ ಬರ್ತಾ ಇರತಕ್ಕಂಥ ಬೆಳದಿಂಗಳೇ ಈ ರೀತಿಯಲ್ಲಿ ಹರಡಿಕೊಂಡಿದೆಯೋ ಅನ್ನುವ ಹಾಗೆ ಕಾಣ್ತಾ ಇದೆ. ಜೊತೆಗೆ ಅವಳು ಚಂದ್ರ ತಿಲಕವನ್ನು ಹಾಕಿಕೊಂಡಿದ್ದಾಳೆ ಹಣೆಯಲ್ಲಿ. ಅದು ಅವಳ ಮನದ ಅನುರಾಗವನ್ನು, ಅವನ ಮೇಲೆ ಇರತಕ್ಕಂಥ ಪ್ರೀತಿಯನ್ನು ಸೂಚಿಸ್ತಾ ಇದೆ. ಅವಳ ಕಣ್ಣುಗಳು ಇಂದ್ರನೀಲದ ಮಣಿಯಂತೆ ಹೊಳಿತಾ ಇದೆಯಂತೆ. ಬಹುಶಃ ಇದರಲ್ಲಿ ಬರ್ತಕ್ಕಂತಹ ಈ ಕಾಂತಿ ಪಾಶದಂತೆ ಎಂಥವರ ಇಂದ್ರಿಯವನ್ನು ಕೂಡ ಕಟ್ಟಿ ಹಾಕುತ್ತೆ ಅನ್ನುವ ಹಾಗೆ ಸೂಚನೆಯನ್ನು ಕೊಡ್ತಾ ಇದೆ. ಅದರಿಂದ ಬರ್ತಕ್ಕಂತಹ ಬೆಳಕು ಖಂಡಿತ ಇವಳ ಕಣ್ಣುಗಳನ್ನು ನೋಡಿದರೆ ಎಂಥವರು ಕೂಡ ಮರಳಾಗಿ ಮೈಮರೆದು ನಿಲ್ತಾರೆ ಎನ್ನುವ ಹಾಗೆ ಕಾಣ್ತಾ ಇರತಕ್ಕಂತಹ ಆ ಸೊಬಗಿನ ರಾಣಿ ಅಲ್ಲಿ ಎದುರುಗಡೆಯಲ್ಲಿ ಬರ್ತಾ ಇದ್ದಾಳೆ. ಸ್ಫುರಿಸುವೊಳ್ದೊಡೆಯ ಬೆಡಗಿನ ನಡೆಯ ನಿರಿಯ ಸಿಂಗರದುಡಿಯ ತೆಲ್ವಾದಸಿಯ ಪೊಡೆಯ ಚೆಲ್ವುದಳೆದ ಉರದೆಡೆಯ ನಿಂಬುಗೊಂಡಿಟ್ಟೆಡೆಯ ಬಲ್ಮೊಲೆಯ ಪೊಳೆವ ಕಣ್ಮಲರ ಕಡೆಯ ತ್ವರಿಪ ಭುಜವಲ್ಲರಿಯ ತ್ವರಿಪ ಭುಜವಲ್ಲರಿಯ ತೊಡವುಗಳ ಮೈ ಸಿರಿಯ ಬಿರಿಮುಗಳ ಕಬರಿಯ ಕಲೆಗಳಿಡಿದ ಸೌಂದರ್ಯ ದರಸಿ ನಿಜಪತಿಯ ಮುಂದಚ್ಚರಿಯ ಬಗೆಗೊಂಡಳು ಒಂದು ಬೇರೊಂದು ಪರಿಯ ಅವಳ ಮೈಯಲ್ಲಿ ನಡೆಯುವಾಗಲೇ ಕಂಪನ ಉಂಟಾಗ್ತಾ ಇದೆ. ಅವಳ ಹೊಟ್ಟೆಯ ಭಾಗ ಅಂದರೆ ಸಿಂಹನಡು ಅಂತ ಹೇಳ್ತಾರೆ, ಆ ಕಟಿಯ ಭಾಗ ಅತ್ಯಂತ ತೆಳುವಾಗಿದೆ. ಉನ್ನತವಾಗಿರತಕ್ಕಂತಹ ವಕ್ಷಸ್ಥಳಗಳು ಅದಕ್ಕೆ ಹೊಂದಿಕೊಂಡಂತೆ ಬಹಳ ಸೌಂದರ್ಯವನ್ನು ಉಂಟು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಅವಳ ಭುಜಗಳಲ್ಲಿ ಆ ಭುಜವಲ್ಲರಿ ತೊಡವುಗಳು ಆ ಒಂದು ಸಿರಿಗೆ ಪೂರಕವಾಗುವಂತೆ ಆ ಆಭರಣಗಳನ್ನು ತೊಟ್ಟಿದ್ದಾಳೆ. ಈ ರೀತಿಯಲ್ಲಿ ಸಕಲ ಕಲೆಗಳಿಂದ ಕೂಡಿರತಕ್ಕಂತಹ ಚಂದ್ರನಂತೆ, ಷೋಡಶ ಕಲೆಗಳಿಂದ ಕೂಡಿರತಕ್ಕಂತಹ ಚಂದ್ರನಂತೆ ಅವಳು ಕಾಣ್ತಾ ಇದ್ದಾಳೆ. ಜೊತೆಗೆ ಕಬರಿಯಲ್ಲಿ ಮುಡಿದಿರ್ತಕ್ಕಂತಹ ಹೂಗಳು ಅದರ ಸುವಾಸನೆ ಕಂಪನ್ನು ಹೊಂದಿಬಿಟ್ಟು ಅವಳೊಂದು ಬೇರೊಂದು ಪರಿಯನ್ನೇ ಹೊಂದಿಬಿಟ್ಟಿದ್ದಾಳೆ ಅಂತ ಇವತ್ತು ವಿಶೇಷವಾಗಿರ್ತಕ್ಕಂತಹ ಸೌಂದರ್ಯವನ್ನು ತಾಳಿ ಇವನ ಮನಸ್ಸನ್ನು ಅಪಹಾರ ಮಾಡ್ತಾ ಇದ್ದಾಳೆ. ಮುಡಿಯ ಪೊಸ ಮಲ್ಲಿಗೆಯ ಸೋವೆಳನಗೆಯ ಸವಿನುಡಿಯ ಬಾಯಿದೆರೆಯ ಹೊಳೆ ಹೊಳೆವ ದಶನದ ಮಿಸುಪ ಕಡೆಗಣ್ಣ ತೊಳಗುವ ನಖಾವಳಿಯ ತಳತಳಿಪ ಕಂಠಮಾಲೆಯ ಮುತ್ತಿನ ತೊಡವುಗಳ ಘನಸಾರದನುಲೇಪನದ ಸಣ್ಣ ಮಡಿದು ಕೂಲದ ಬೆಳ್ವೊಗರ್ ಕೋಮಲಾಂಗದೊಳ್ ಬಿಡದೆ ಪಸರಿಸೆ ಚಂದ್ರಕಾಂತದಿಂ ನಿರ್ಮಿಸಿದ ಪುತ್ಥಳಿವಲ್ ಅವಳೆಸೆದಳು. ಓ
ಹೊಸದಾಗಿರ್ತಕ್ಕಂತಹ ಇನ್ನೂ ಮೊಗ್ಗಿನಿಂದ ಅರಳುತ್ತಾ ಇರತಕ್ಕಂತಹ ಮಲ್ಲಿಗೆಯನ್ನು ಮುಡಿದುಕೊಂಡಿದ್ದಾಳೆ. ಮುಗುಳು ನಗೆಯನ್ನು ಅವಳ ಮುಖದಲ್ಲಿ ಸೂಸ್ತಾ ಇದ್ದಾಳೆ. ಜೊತೆಗೆ ಅವಳ ಬಾಯಿ ತೆಗೆದಾಗ ಅವಳ ಬಾಯಿಯಲ್ಲಿ ಹೊಳಿತಾ ಇರತಕ್ಕಂತಹ ಹಲ್ಲಿನ ಸಾಲು ಅದು ಗೋಚರವಾಗ್ತಾ ಇದೆ. ಅವಳ ಉಗುರುಗಳು ವಿಶೇಷವಾಗಿರ್ತಕ್ಕಂತಹ ಕಾಂತಿಯಿಂದ ಕೂಡಿದೆ. ಕಂಠದಲ್ಲಿರ್ತಕ್ಕಂತಹ ಮುತ್ತಿನ ತೊಡವುಗಳು, ಅನೇಕ ವಿಧವಾಗಿರ್ತಕ್ಕಂಥ ಮುತ್ತಿನ ಹಾರಗಳನ್ನು ಧರಿಸಿದ್ದಾಳೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಸ್ತ್ರಗಳ ಆ ಒಂದು ಸೊಗಸಿನಲ್ಲಿ ಬಿಳುಪಾಗಿರ್ತಕ್ಕಂಥ ಅವಳ ದೇಹ ಚಂದ್ರಕಾಂತ ಶಿಲೆಯಲ್ಲಿ ನಿರ್ಮಿಸಿರ್ತಕ್ಕಂತಹ ಪುತ್ಥಳಿ ಒಂದು ಗೊಂಬೆ ಯಾವ ರೀತಿಯಲ್ಲಿ ಶೋಭಿಸುತ್ತೋ ಆ ರೀತಿಯಲ್ಲಿ ಅವಳು ಗೋಚರವಾಗ್ತಾ ಇದ್ದಾಳೆ. ಕರಯುಗದಳಾಂತ ಪೊಂದಟ್ಟೆಯನು ಕರಯುಗದೊಳಾಂತ ಪೊಂದಟ್ಟೆಯನು ಅದರ ಮೇಲೆ ಪರಪಿರ್ದ ಸಂಪಗೆಯ ಪೂಗಳಂ ತನ್ನ ಮೈಯೊರಗೆ ಸರಿಯಾದ ಪುವೆ ನೋಡೆಂದು ತೋರ್ಪಂತೆ ಕೊಂಡು ಬಂದಿದಿರೆನಿಂದ ತನ್ನ ಮೈಯೊರೆಗೆ ಸರಿಯಾದ ಪುವೆ ನೋಡೆಂದು ತೋರ್ಪಂತೆ ಕೊಂಡು ಬಂದ ಇದಿರೆನಿಂದ ತರಳೆಯಂ ಕಡೆಗಣ್ಣೊಳೊಯ್ಯ ನೀಕ್ಷಿಸಿ ನಗುತ ಸರಸ ಪರಿಮಳ ನವ್ಯ ಕುಸುಮಂಗಳಂ ಕೊಂಡು ಭರದಿಂದ ಕೊಳುಗುಳಕ್ಕೆ ಪೊರಮಡುವ ಗಮನದಿಂ ಕಾಂತೆಗೆ ಅವನಿಂತೆಂದನು. ಅಂತಹ ಸುಂದರಿಯಾಗಿರ್ತಕ್ಕಂತಹ ಪತ್ನಿ ಕೈಯಲ್ಲಿ ಸುವರ್ಣದ ತಟ್ಟೆಯಲ್ಲಿ ಹರಡಿರ್ತಕ್ಕಂತಹ ಕಂಪಿನಿಂದ ಕೂಡಿರ್ತಕ್ಕಂಥ ಸಂಪಿಗೆಯ ಹೂಗಳನ್ನು ಎದುರುಗಡೆಯಲ್ಲಿ ಹಿಡಿತಾ ಇದ್ದಾಳೆ. ಅದನ್ನು ಹೇಗೆ ತೋರಿಸ್ತಾ ಇದ್ದಾಳೆ ಅಂತಂದರೆ, ತನ್ನ ಮೈಯೊರೆಗೆ ಸರಿಯಾದ ಪೊದೆ. ಈ ಸಂಪಿಗೆಯ ಸೌಂದರ್ಯ ನನ್ನ ಮೈ ಸೌಂದರ್ಯಕ್ಕೆ ಸರಿಯಾಗುತ್ತೋ ಅಥವಾ ನನ್ನ ಸೌಂದರ್ಯವೇ ಹೆಚ್ಚೋ ನೋಡು ಅನ್ನುವ ಹಾಗೆ ತೋರ್ತಾ ಇದ್ದಾಳಂತೆ. ಹಾಗೆ ತೆಗೆದುಕೊಳ್ಳಿ ಅಂತಂದಾಗ ಒಂದೆರಡು ಹೂಗಳನ್ನು ಅದರಿಂದ ತೆಗೆದುಕೊಂಡು ಅದರ ಸುವಾಸನೆಯನ್ನು ನೋಡಿದ. ಆ ತುಂಬಿಕೊಂಡಿರತಕ್ಕಂಥ ಹೂಗಳನ್ನು ತೆಗೆದುಕೊಂಡು ಆತುರದಿಂದ ಹೇಳ್ತಾ ಇದ್ದಾನೆ, ನೋಡು ಇವತ್ತು ನಾನು ಯುದ್ಧಕ್ಕೆ ಹೊರಡಬೇಕು, ನನ್ನನ್ನು ಕಳಿಸಿಕೊಡು ಅಂತೇಳಿ ಹೇಳ್ತಾ ಇದ್ದಾನೆ. ಕಾಂತೆ ಕೇಳು ಇಂದು ಸಮರದೊಳ್ ಅರ್ಜುನಂಗೆ ಮಾರಾಂತು ಅವನ ಬಿಂಕಮಂ ಮುರಿವೆನು ಆಗರಿಬಕೆ ಅಸುರಾಂತಕಂ ಬಂದೊಡೆ ಅವನ ಮುಂದೆ ತೋರುವೆನು ಎನ್ನ ಭುಜ ವಿಕ್ರಮವನು ನಾಂ ತಳೆವೆನಾರ್ಪಿಂದ ವಿಜಯಮಂ ನಾಂ ತಳೆವೆನಾರ್ಪಿಂದ ವಿಜಯಮಂ ಮೀರ್ದೊಡೆ ಭವಾಂತರವನೈದಿಸದ ಮುಕ್ತಿಯಂ ಪಡೆದ ಪೆಂ ನೀಂ ತಳಮಳಿಸದಿರು ನೀಂ ತಳಮಳಿಸದಿರೆಂದು ಇನಿಯಳಂ ಸಂತೈಸಿ ಪೊರಮಡಲ್ ತಡೆದೆಂದಳು. ಹೇಳ್ತಾ ಇದ್ದಾನೆ, ಕಾಂತೆ ಕೇಳು ಕೇಳು ನನ್ನ ಮಾತನ್ನು. ನಾನಿವತ್ತು ಅರ್ಜುನ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಅವನೊಂದಿಗೆ ಯುದ್ಧವನ್ನು ಮಾಡ್ತೇನೆ, ಅವನ ಬಿಂಕವನ್ನು ಮುರಿತೇನೆ, ಅವನ ರಕ್ಷಣೆಗೆ ಕೃಷ್ಣ ಬಂದೇ ಬರ್ತಾನೆ. ಬರ್ತಕ್ಕಂಥ ಹರಿಯ ಮುಂದೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ. ನನ್ನ ಒಂದು ಪರಾಕ್ರಮದಿಂದ ನಾನು ವಿಜಯವನ್ನು ಪಡೀತೇನೆ. ಒಂದು ವೇಳೆ ಆಗಲಿಲ್ಲ, ನಾನು ಭವಾಂತರವನ ಮುಂದಿನ ಜನ್ಮಾಂತರಗಳನ್ನು ಹೊಂದುತ್ತೇನೆ ಅಂತ ಅಂದರೆ ಈ ಕಾಲದಲ್ಲಿ ನಾನು ಸನ್ಮುಕ್ತಿಯನ್ನು ಪಡಿತೇನೆ. ಕೃಷ್ಣನ ಮುಂದೆ ಇನ್ನೊಂದು ಜನ್ಮವನ್ನು ನಾನು ಪಡೆಯೋದಿಲ್ಲ ಅಂತ. ಕೃಷ್ಣನ ಮುಂದೆ ನಾನು ಸದ್ಗತಿಯನ್ನು ಪಡೀತೇನೆ, ನೀನು ಚಿಂತೆಯನ್ನು ಮಾಡಬೇಡ, ನನ್ನನ್ನು ಕಳಿಸು ಅಂತೇಳಿ ಹೊರಟುಕೊಳ್ಳೆ ಕೈಯನ್ನು ಹಿಡಿದುಕೊಳ್ತಾ ಇದ್ದಾಳೆ. ರಮಣ ಯುಕ್ತ ಮಲ್ಲಿದು, ನೀನು ಹೇಳ್ತಾ ಇರ್ತಕ್ಕಂಥದ್ದು ಯುಕ್ತವಲ್ಲ ಅಂಥೇಳಿ ಹೇಳ್ತಾ ಇದ್ದಾಳೆ. ಯುಕ್ತ ಮಲ್ಲಿದು ರಮಣ ನಿನಗೆ, ಇದು ಯುಕ್ತಮಲ್ಲ ರಮಣ, ಕೇಳ್ ಕಾದು ಆಸಕ್ತಿಯಿಂ
ಚಕ್ರಿಗಭಿಮುಖನಾದ ಬಳಿಕ ಅಲ್ಲಿ ಮುಕ್ತಿಯಲ್ಲದೆ ಬೇರೆ ಜಯಮುಂಟೆ ಜನಿಸದು ವಿವೇಕ ಸಂತತಿ ನಿನ್ನೊಳು ವ್ಯಕ್ತದಿಂ ತನಗೊಂದಪತ್ಯ ಮುದಯಿಸಿದೊಡೆ ವಿರಕ್ತಿಯಿಂ ಕೈವಲ್ಯಮಾದಬುದೇ ಸಮರ ಕುದ್ಯುಕ್ತನಪ್ಪಾತಂಗೆ ಸಂತಾನಮಿಲ್ಲದಿರಲಪ್ಪುದೇ ಹೇಳೆಂದಳು. ರಮಣ, ನೀನು ಹೇಳ್ತಾ ಇರತಕ್ಕಂಥದ್ದು ಯುಕ್ತವಲ್ಲ ಅಂತ ಹೇಳ್ತಾ ಇದ್ದಾಳೆ. ಈ ಕಾಲದಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗತಕ್ಕಂಥದ್ದು ಯುದ್ಧಕ್ಕಾಗಿ ಹೋಗತಕ್ಕಂಥದ್ದು ಯುಕ್ತವಲ್ಲ. ನೀನು ಕೃಷ್ಣನಲ್ಲಿ ಹೋರಾಡತಕ್ಕಂತಹ ಆಸಕ್ತಿಯನ್ನು ತೋರ್ತಾ ಕೃಷ್ಣನ ಮುಂದೆ ಹೋಗ್ತಾ ಇದೆಯಾ. ಕೃಷ್ಣನ ಮುಂದೆ ಹೋಗಿ ಯುದ್ಧವನ್ನು ಮಾಡ್ತಕ್ಕಂಥವರಿಗೆ ಮುಕ್ತಿಯಲ್ಲದೆ ಬೇರೆ ಇಲ್ಲ. ಖಂಡಿತ ಮುಕ್ತಿ ಸಿಕ್ಕೇ ಸಿಗುತ್ತೆ. ನಿನಗಾಯಿತು, ಆದರೆ ವಿವೇಕ ಸಂತತಿ ಉಂಟಾಗೋದಿಲ್ಲ. ನನ್ನಲ್ಲಿ ಒಂದು ಶುದ್ಧವಾದ ನಿನ್ನ ಪರಾಕ್ರಮ ರೂಪಗಳನ್ನು ಹೊಂದಿರತಕ್ಕಂಥ ಒಂದು ಸಂತಾನ ಉಂಟಾದರೆ ಅದು ಶಾಶ್ವತವಾಗಿರ್ತಕ್ಕಂತಹ ಒಂದು ಮುಂದುವರೆದಿರ್ತಕ್ಕಂತಹ ಒಂದು ಸಂತಾನವನ್ನು ಜನಾಂಗವನ್ನು ಅದು ಸೃಷ್ಟಿ ಮಾಡುತ್ತೆ. ಅದರಿಂದ ನನ್ನಲ್ಲಿ ಒಳ್ಳೆಯ ಸತ್ಪುತ್ರನಾಗಬೇಕು. ನನಗೆ ಈಗ ಸತ್ಪುತ್ರ ಬೇಕು. ಆನಂತರ ನೀನು ಯುದ್ಧಕ್ಕೆ ಹೊರಡಬಹುದು. ಒಂದು ಅಪತ್ಯವನ್ನು ನೀನು ಕೊಡದೇ ಇದ್ದರೆ ಕೇವಲ ವಿರಕ್ತಿಯಿಂದ ಆಯಿತು, ನೀನು ಹೊರಟೋದ ಮೇಲೆ ನೀನು ಮುಕ್ತಿಯನ್ನು ಪಡೆದು ಬಿಟ್ಟರೆ ನನಗೂ ವೈರಾಗ್ಯ ಬರಬಹುದು. ಆದರೆ ಅದರಿಂದ ನನಗೆ ಕೈವಲ್ಯಮಾದಪುದೆ, ನನಗೆ ಮುಕ್ತಿ ಉಂಟಾಗುತ್ತಾ? ನೀನು ಯುದ್ಧದಲ್ಲಿ ಉದ್ಯುಕ್ತನಾಗಿರ್ತಕ್ಕಂತಹ ನಿನಗೆ ಒಂದು ಒಳ್ಳೆಯ ಸಂತತಿಯಾಗಬೇಕು. ಹಾಗಾಗಿ ನನಗೆ ಸಂತತಿಯನ್ನು ಕೊಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಅದರಿಂದ ಮಾತ್ಮಜ ವಿವೇಕಮಿಲ್ಲದೊಡೆ ನನಗಿದುವೆ ಜಲೋದಯದ ಋತು ಸಮಯಂ ಈ ಪದದೊಳುದು ಭವಿಸುವುದು ನಿನ್ನ ಭೂಮಿಯೊಳ್ ಬೀಜಮಂ ಬಿತ್ತಿದೊಡೆ ಬೆಳೆ ಬಾಳ್ಕೆಗೆ ಕದನ ಕೈದುವ ವೇಳೆಯಲ್ಲ ಎನಲ್ ಅವಂ ಮುಂದೆ ಬೆದಗಾಲ ಉಂಟೆಂದೊಡೆ ಅವಳೆಣಿಸಿ ಮಳೆಗಳಂ ತುದಿ ವಿಶಾಖೆಗೆ ಬಂದುದಿಂದು ಮೇಲಂಕುರಿಸಲು ಅರಿಯದೆನಲ್ ಇಂತೆಂದನು. ನನಗೆ ಇದು ಸರಿಯಾಗಿರ್ತಕ್ಕಂತಹ ಷೋಡಶದ ಋತು ಸಮಯ, ಸರಿಯಾಗಿರ್ತಕ್ಕಂತಹ ಋತುಕಾಲ. ಈ ಕಾಲದಲ್ಲಿ ನೀನು ನನ್ನಲ್ಲಿ ನಿನ್ನ ಒಂದು ಸತ್ವವನ್ನು ಕೊಟ್ಟರೆ, ಸತ್ವವನ್ನು ಇರಿಸಿದರೆ ಅದರಿಂದ ಒಳ್ಳೆಯ ಸಂತಾನ ಉಂಟಾಗುತ್ತೆ. ಈಗ ಇದು ಸಕಾಲ. ಹಾಗಾಗಿ ನನ್ನನ್ನು ಬಿಟ್ಟು ಹೋಗಿ ಯುದ್ಧಕ್ಕೆ ತೆರಳತಕ್ಕಂಥದ್ದು ಯುಕ್ತವಲ್ಲ. ನೀನು ನನಗೆ ಸಂತಾನವನ್ನು ಈ ಕಾಲದಲ್ಲಿ ಕೊಡು ಅಂತಂದಾಗ ಅವನು ಹೇಳ್ತಾನೆ, ಮುಂದೆ ಬೆದೆಗಾಲ ಉಂಟು, ಮುಂದೆ ಇನ್ನೊಂದು ಕಾಲ ಬರುತ್ತೆ, ಸರಿಯಾದ ಕಾಲದಲ್ಲಿ ನಿನಗೆ ಸಂತಾನ ಉಂಟಾಗುವ ಹಾಗೆ ನಾನು ಪ್ರಯತ್ನವನ್ನು ಮಾಡ್ತೇನೆ, ನಾನು ನಿನಗೆ ಸಂತಾನವನ್ನು ಕೊಡ್ತೇನೆ ಅಂತಂದಾಗ ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ವಿಶಾಖಾಂತಾನಿ ಮೇಘಾನಿ ಅಂತ ಒಂದು ಮಾತಿದೆ. ವಿಶಾಖ ನಕ್ಷತ್ರ ಬಂದುಬಿಟ್ರೆ ಮೇಘಗಳು ಕೊನೆಯಾಗುತ್ತೆ ಅಂತ. ಹಾಗೆ ಹೇಳ್ತಾ ಇದ್ದಾಳೆ, ತುದಿ ವಿಶಾಖೆಗೆ ಬಂದುದು. ನೀನು ಹೇಳ್ತಾ ಇದೆಯಾ ಕೃಷ್ಣನ ಮುಂದೆ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ ಅಂಥೇಳಿ. ಕೃಷ್ಣನ ಮುಂದೆ ಯುದ್ಧಕ್ಕೆ ಹೋಗಿ ಮುಕ್ತಿಯಲ್ಲದೆ ನೀನು ಎಲ್ಲಿ ಉಳಿತೀಯ? ನೀನು ಇನ್ನು ಯುದ್ಧದಿಂದ ಹಿಂದಕ್ಕೆ ಬರತಕ್ಕಂಥವನಲ್ಲ. ಯುದ್ಧದಿಂದ ಹಿಂದಕ್ಕೆ ಬರದೇ ಇರತಕ್ಕಂಥ ನೀನು ನನಗೆ ಸಂತಾನವನ್ನು ಎಲ್ಲಿಂದ ಕೊಡ್ತೀಯಾ? ಹಾಗಾಗಿ ಇದು ಸರಿಯಾದ ಕಾಲ, ನನಗೆ ಸಂತಾನವನ್ನು ಕೊಡು, ನನ್ನಲ್ಲಿ ನೀನು ಅನುಗ್ರಹವನ್ನು ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಆಗ ಅವನು ಹೇಳ್ತಾ ಇದ್ದಾನೆ, ರಮಣಿ, ನೀನು ಹೇಳ್ತಾ ಇರ್ತಕ್ಕಂಥದ್ದು ಯುಕ್ತವಲ್ಲ, ಇದು ಯುದ್ಧದ ಸಮಯ. ರಮಣೀ ನೀನೆಂಬುದಂ ಅನುನಯಮಪ್ಪುದು ಆದೊಡಂ ಸಮಯಮಲ್ಲಿದು ಮೊಳಗುತ್ತಿದೆ ಭೇರಿ ಪೊರಮಟ್ಟು ಸಮರ ಕೈಯಂ ಪೋದನು ಉಳಿದೆನಾದೊಡೆ ತಾತನಾಜ್ಞೆಗೆ ಒಳಗಾಗದಿರೆನು ಕ್ರಮವನರಿಯದಳೆ ನೀನು ಕ್ರಮವನರಿಯದಳೆ ನೀನು ಎನಗೆ ಸೈರಿಸಲಳವೇ ಗಮನಕನುಕೂಲೆಯಾಗೆನುತ ಗಲ್ಲಂ ಪಿಡಿದು
ಕಮಲಾಕ್ಷಿಯಂ ಮುದ್ದುಗೈದು ಬೀಳ್ಕೊಳ್ವಿನಂ ಕಾತರಿಸಿ ಮೇಲ್ವಾಯ್ದಳು. ನೀನು ಸಮರದ ನಿಬಂಧನೆಯನ್ನು ಬಲ್ಲವಳು. ನೀನು ಆ ಬೇರಿ ಹೊಡೆದಾಯಿತು. ಬೇರಿ ಹೊಡೆದ ಮೇಲೆ ಯಾರೂ ಕೂಡ ಮನೆಯ ಒಳಗಡೆ ಇರೋ ಹಾಗಿಲ್ಲ. ಎಲ್ಲರೂ ಕೂಡ ವೀರರೆಲ್ಲ ಯುದ್ಧರಂಗವನ್ನು ಹೊಗಲೇಬೇಕು. ಹಾಗಾಗಿ ತಾತನ ಆಜ್ಞೆಯನ್ನು ಮೀರಿದರೆ ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ನೀನು ಕ್ರಮವನ್ನು ಅರಿತಿರ್ತಕ್ಕಂಥವಳು. ಖಂಡಿತವಾಗಿಯೂ ಇದನ್ನು ಸಮಾಧಾನ ಮಾಡಿಕೊಳ್ಳಬೇಕು. ನನ್ನನ್ನು ಕಳಿಸಿಕೊಡು ಪ್ರೀತಿಯಿಂದ ಅಂಥೇಳಿ ಅವಳ ಗಲ್ಲವನ್ನು ಹಿಡಿದುಬಿಟ್ಟು ಪ್ರೀತಿಯನ್ನು ಮಾಡ್ತಾ ಅವಳನ್ನು ಮುದ್ದು ಮಾಡ್ತಾ ಅವಳನ್ನು ಮನಸ್ಸನ್ನು ಒಲಿಸತಕ್ಕಂಥ ಪ್ರಯತ್ನವನ್ನು ಮಾಡ್ದ. ಆದರೆ ಅವಳು ಬಿಡ್ತಾ ಇಲ್ಲ. ಇವನ ಮೇಲೆ ಏರಿ ಬರ್ತಾ ಇದ್ದಾಳೆ. ನನಗೆ ಈಗಲೇ ನೀನು ಋತುದಾನವನ್ನು ಮಾಡಬೇಕು, ನನಗೆ ಸಂತಾನವನ್ನು ಕೊಡಬೇಕು ಅಂಥೇಳಿ ಅವನ ಮೇಲೆ ಬರ್ತಾ ಇದ್ದಾಳೆ. ಅಂಗಮಿಲ್ಲದನ ಸಮರಂಗಮಂ ಪುಗಲಂಜಿ ತುಂಗ ವಿಕ್ರಮ ವಿಜಯ ಸಂಗರ ಕೆಳಸುವೆನೆಂಬ ಅಂಗವಣೆಗೆಂತುಟೆಂದು ಅಂಗನೆ ಬಲಾತ್ಕಾರದಿಂ ಗುರುಕುಚದ್ವಯವನು ಸಂಗಡಿಸುವಂತಾರ್ಪಿನಿಂ ಗಾಢತರದೊಳು ಆಲಿಂಗನಂಗೈದು ಕುಡಿಗಂಗಳಿಂದವನ ಮೊಗದಿಂಗಿತವನು ಆರೈವ ಶೃಂಗಾರ ಚೇಷ್ಟೆಯ ಬೆಡಂಗನು ಅದನೇ ವೇಳ್ವೆನು. ಅಂಗವಿಲ್ಲದನು ಅಂತಂದರೆ ಪರಮಶಿವನಿಂದ ಭಸ್ಮವಾಗಿರ್ತಕ್ಕಂತಹ ಮನ್ಮಥ. ಅಂಗವೇ ಇಲ್ಲ, ಅವನಿಗೆ ಅನಂಗ ಅಂತ ಹೆಸರು. ಇವನು ಅಂಗವಿಲ್ಲದನ ಈ ಮನ್ಮಥನ ಸಮರಾಂಗಣವನ್ನು ಹೊಗೋದಕ್ಕೆ ಪ್ರವೇಶ ಮಾಡೋದಕ್ಕೆ ಹೆದರಿಬಿಟ್ಟು ತುಂಗ ವಿಕ್ರಮ ಅಂದರೆ ಪರಾಕ್ರಮವನ್ನು ಹೊಂದಿರೋ ಮಹಾಪರಾಕ್ರಮಿ. ಆದರೆ ಮನ್ಮಥನ ಸಮರಂಗವನ್ನು ಯುದ್ಧರಂಗವನ್ನು ಹೋಗೋದಕ್ಕೆ ಹೆದರಿಬಿಟ್ಟ ಅಂತ. ತನ್ನ ಪತಿ ಈ ರೀತಿ ಈ ಮನ್ಮಥ ಕ್ರೀಡೆಗೆ ಒಳಗಾಗೋದಕ್ಕೆ ಇಷ್ಟಪಡದೇ ಇರತಕ್ಕಂಥದ್ದನ್ನು ನೋಡಿ ಇವನನ್ನು ಹೇಗಾದರೂ ತನ್ನವನನ್ನಾಗಿ ಮಾಡಿಕೊಳ್ಬೇಕು, ತನ್ನ ಮನಸ್ಸಿನಂತೆ ಅವನು ನಡೀಬೇಕು ಅಂಥೇಳಿ ಬಂದು ಆಲಿಂಗನ ಮಾಡ್ಕೊಂಡ್ಬಿಟ್ಲು. ತನ್ನ ವಕ್ಷಸ್ಥಳವನ್ನು ಅವನಿಗೆ ಒತ್ತಿಬಿಟ್ಟು ಕಣ್ಣುಗಳಿಂದ ಅವನನ್ನು ನೋಡ್ತಾ ಇದ್ದಾಳೆ. ಏನಾದರೂ ಕೂಡ ತನ್ನ ರೂಪ, ತನ್ನ ಸೌಂದರ್ಯ, ತನ್ನ ಪ್ರೀತಿ ಇವುಗಳಿಗೆ ಅವನು ಮರಳಾಗಲೇಬೇಕು ಅಂತ ಹೇಳಿಬಿಟ್ಟು ಅವನ ಮುಖವನ್ನು ನೋಡ್ತಾ, ಅವನ ಮುಖದಲ್ಲಿ ಆಗತಕ್ಕಂತಹ ವಿಕಾರವನ್ನು ನೋಡ್ತಾ ಶೃಂಗಾರ ಚೇಷ್ಟೆಗಳನ್ನು ಮಾಡ್ತಾ ಇದ್ದಾಳೆ. ಅದನ್ನು ಏನು ವರ್ಣನೆ ಮಾಡೋದು? ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಆರ್. ವಾಸುದೇವ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.